ಏನ್ ನಂದಿನಿ ಅಮ್ಮ ಇದು? ಪ್ರತಿದಿನ ತಣ್ಣೀರು ಸ್ನಾನ ಮಾಡ್ತೀರಾ, ವೃತ ಪೂಜೆ ಅಂತ ಊಟ ಬಿಡ್ತೀರಾ. ಹೀಗೆ ಆದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು? ನನಗೇನು ಆಗಲ್ಲ ಪೃಥ್ವಿ ಅಣ್ಣ. ನಾನು ಬರೀ ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ ಅದು ಸ್ವಾರ್ಥ ಆಗತ್ತೆ. ನಮ್ಮವ್ರು ಎಲ್ಲರೂ ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡಿದ್ರೆ ಆಗ ನಾನು ಮಾಡ್ತಾ ಇರೋ ವ್ರತಕ್ಕೂ ಒಂದು ಅರ್ಥ ಇರತ್ತೆ. ದೊಡ್ಡ ಮನಸ್ಸು ನಂದಿನಿ ಅಮ್ಮ ನಿಮ್ದು. ಆ ಸಾಲಿಗ್ರಾಮದ ಮಣ್ಣಿನ ಸಂಸ್ಕಾರನೇ ಆಗಿದೆ. ನನಗೂ ಅರ್ಥ ಆಗತ್ತಮ್ಮ ನಿಮ್ಮ ಪರಿಸ್ಥಿತಿ ಏನು ಅಂತ. ವೀರು ಜೊತೆ ಆ ರಾಕ್ಷಸಿ ಇರೋವರೆಗೂ ಅವನು ವಿಷ ಸರ್ಪದ ಜೊತೆ ಇದ್ದ ಹಾಗೆ. ಅವಳಿಂದ ವೀರುಗೆ ಏನೂ ತೊಂದರೆ ಆಗಬಾರ್ದು, ಅವನಿಗೆ ಶ್ರೇಯಸ್ ಆಗಬೇಕು ಅಂತ ನೀವಿಲ್ಲಿ ಬೇಡ್ಕೋತಾ ಇದ್ದೀರಾ. ಆದರೆ ವೀರು ನಿಮ್ಮನ್ನು ದ್ವೇಷಿಸ್ತಾ ಇದ್ದಾನೆ. ಎಂಥ ವಿಪರ್ಯಾಸ ನಂದಿನಿ ಅಮ್ಮ ಇದು. ವಿಪರ್ಯಾಸ ಅಲ್ಲ ಅಣ್ಣ, ಆ ವಿಷ ಜಂತು ಇದ್ದಾಳಲ್ಲ, ಅವಳ ಅಟ್ಟಹಾಸ ಎಲ್ಲದಕ್ಕೂ ಒಂದು ಕೊನೆ ಅಂತ ಇದ್ದೇ ಇರತ್ತೆ. ಅದೇನೋ ನಿಜಾನೇ. ಆದರೂ ಈಗ ಚಳಿಗಾಲ, ಈ ಸಲ ಚಳಿ ಬೇರೆ ಜಾಸ್ತಿ ಇದೆ. ನಿಮ್ಗೆ ಹುಷಾರ್ ತಪ್ಪು ಏನಾದರೂ ಹೆಚ್ಚು ಕಮ್ಮಿ ಆದರೆ? ಆ ಚಿಂತೆ ಬೇಡ ಅಣ್ಣ. ಈ ನಂದಿನಿ ಜೀವ ಅಷ್ಟು ಸುಲಭವಾಗಿ ಹೋಗಲ್ಲ. ಹಾಗೆ ಹೋಗೋ ಹಾಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಆ ವಿಜಯಾಂಬಿಕಾ ನನ್ನನ್ನು ಸಾಯಿಸ್ಬಿಡ್ತಿದ್ಲು. ಈಗಲೂ ಅವಳು ನಾನು ಸತ್ತಿದ್ದೀನಿ ಅಂತಾನೆ ಅಂದ್ಕೊಂಡಿದ್ದಾಳೆ. ಆದರೆ ನನ್ನ ಆಯುಸ್ಸು ಗಟ್ಟಿಯಾಗಿತ್ತು. ಅವಳ ಸಾವು ನನ್ನ ಕೈಯಲ್ಲಿ ಬರೆದಿದೆ. ಅದಕ್ಕೆ ನಾನಿನ್ನೂ ಬದುಕಿದ್ದೀನಿ. ಇಷ್ಟೆಲ್ಲ ಆದಮೇಲೂ ನಾನು ಇದ್ದೀನಿ ಅಂದರೆ ಅದ್ರ ಹಿಂದೆ ಏನೋ ಒಂದು ಉದ್ದೇಶ ಇದೆ, ಏನೋ ಒಂದು ಕಾರಣ ಇದೆ ಅಂತ ನಿಮ್ಗೆ ಅನ್ಸಲ್ವಾ ಅಣ್ಣ? ಅನ್ಸುತ್ತೆ ಅಮ್ಮ. ನಿಮ್ಮ ಉದ್ದೇಶ ಈಡೇರೋದಕ್ಕೋಸ್ಕರ ನಾನು ಜೀವ ಕೊಡೋದಕ್ಕೂ ತಯಾರಾಗಿದ್ದೀನಿ. ನೀವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ನಂದಿನಿ ಅಮ್ಮ. ಅಣ್ಣ, ನಾನು ನನ್ನ ಮಗಳನ್ನ ಸೇರಬೇಕು. ನನ್ನ ಮಗಳಿಗೆ ನಾನು ನನ್ನ ಪ್ರೀತಿನ ಕೊಡಬೇಕು. ನಾನು ನನ್ನ ಗಂಡನ ಪ್ರೀತಿನ ಪಡ್ಕೋಬೇಕು. ನನ್ನ ಗಂಡನ ಮನಸ್ಸಲ್ಲಿರೋ ಆ ಅನುಮಾನ ಅನ್ನೋ ಕೆಟ್ಟ ಪಿಶಾಚಿನ ಸುಟ್ಟಾಕ್ಬೇಕು. ನನ್ನ ಹೆಸರಿಗೆ ಅಂಟಿರೋ ಕಳಕನ ಅಳಿಸಾಕ್ಬೇಕು. ಅಲ್ಲಿವರೆಗೂ ನನಗೇನೂ ಆಗಲ್ಲ ಅಣ್ಣ. ನಿಜಾನಮ್ಮ, ಅಲ್ಲಿವರೆಗೂ ನೀವು ಗಟ್ಟಿಯಾಗಿರಬೇಕು. ನಿಮ್ಮನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು. ಹೋಗ್ಲಿ, ಊಟ ಆದ ತಕ್ಷಣ ಒಂದು ಸ್ವಲ್ಪ ಕಷಾಯ ಏನಾದರೂ ಕುಡೀರಿ, ಒಂದು ಮಾತ್ರೆ ಏನಾದರೂ ತಗೊಳ್ಳಿ. ಕಷಾಯ ಕುಡಿತೀನಿ ಅಣ್ಣ, ಮಾತ್ರೆ ಇಲ್ಲ. ಅದನ್ನು ನಾಳೆ ತರಿಸ್ಕೊಳ್ತೀನಿ. ಅಯ್ಯಯ್ಯೋ, ನಾಳೆನಾ? ನಾಳೆವರೆಗೂ ಜ್ವರ ಗಿರ ಬಂದ್ಬಿಟ್ರೆ? ಇಲ್ಲ ಇಲ್ಲ, ಈಗಲೇ ಹೋಗಿ ತಂದ್ಬಿಡ್ತೀನಿ. ಅಣ್ಣ ಬೇಡ ಅಣ್ಣ, ನಾವೀಗ ಹೊರಗಡೆ ಎಲ್ಲೂ ಹೋಗೋದು ಬೇಡ. ಕಳೆದ ಸಲ ನೀವು ಮಾತ್ರೆ ತರೋದಕ್ಕೆ ಹೋಗಿ ಅವ್ರುಗಳ ಕಣ್ಣಿಗೆ ಬಿದ್ದಿದ್ರಿ. ಮತ್ತೇನು ತೊಂದರೆ ಆಗೋದು ಬೇಡ. ನಾಳೆ ಪದ್ದು ಬರೋವಾಗ ತರೋದಕ್ಕೆ ಹೇಳ್ತೀನಿ. ಮಾತಾಡಿಯತ್ತೆ. ವಿಜಯಾಂಬಿಕಾಗೂ ನಿಮಗೂ ಏನ್ ಲಿಂಕು? ಅವ್ರ ಬಗ್ಗೆ ಏನ್, ಅವ್ರನ್ನ ಯಾಕೆ ನೆನೆಸ್ಕೋತಾ ಇದ್ರಿ? ಅದೇ ನಾನು ಯಾವುದೋ ಲಿಂಕ್ ಇಟ್ಕೊಂಡು ಹುಡ್ಕೊಂಡು ಹೋದ್ರೆ ಇವಳು ಇನ್ಯಾವುದೋ ಲಿಂಕನ್ನು ತಗೊಳೋಗ್ತಾ ಇದ್ದಾಳಲ್ಲಪ್ಪ. ಅತ್ತೆ, ಆ ಹೆಂಗಸು ಮೊದಲೇ ಸರಿ ಇಲ್ಲ. ನಮ್ಮನೆಯವ್ರ ಬಗ್ಗೆ ಅಷ್ಟಕ್ಕಷ್ಟೇ. ಅವ್ರ ಜೊತೆಲಿ ಏನಾದರೂ ಎಡ್ವಟ್ ಮಾಡ್ಕೊಂಡ್ರೆ ಹೇಗೆ? ಐ ತಲೆಗೆಡ್ತಾನೆ ನಿಂಗೆ. ಹೊರ ಆಯಮ್ಮನ ಜೊತೆಗೆ ನನಗೆ ಯಾವುದೋ ಲಿಂಕು ಇಲ್ಲ, ಪಂಕೋ ಇಲ್ಲ. ಅದೇನೋ ಮೊನ್ನೆ ಅವ್ರ ಮಗನ್ನ ಮದುವೆ ಮಾಡಿದ್ಲಂತೆ, ಊಟಕ್ಕೆ ಕರೆದಿಲ್ವಲ್ಲ ಅವಮ್ಮ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅತ್ತೆ, ನಿಮ್ಗೆ ಯಾವಾಗ ನೋಡಿದ್ರು ಊಟದ್ದೇ ಚಿಂತೆ. ಅನ್ನ ತಿಳಿಸಾರು ರೆಡಿ ಇದೆ, ಬಂದು ಊಟ ಮಾಡ್ಕೊಳ್ಳಿ. ನೋಡಿದ್ಯಾ, ತೋರ್ಸ್ಬಿಟ್ಟಲ್ಲ ನಿಮ್ಮ ಅವನ ಬುದ್ಧಿನ. ಬರೀ ಅನ್ನ ರಸಮ್ಮು ಅಂತ ಅಲ್ಲ ಕಣೆ. ಈ ದೊಡ್ಡ ಮನುಷ್ಯರ ಮನೆಯಲ್ಲಿ ಊಟ ಅಂದ್ರೆ ಮೃಷ್ಟಾನ್ನ ಭೋಜನ. ಅನ್ನ, ಸಾರು, ಉಪ್ಪಿನಕಾಯಿ, ತುಪ್ಪ, ಹಪ್ಪಳ, ಸೊಂಡಿಗೆ, ಪಾಯಸ, ಹೋಳ್ಗೆ, ಪಲ್ಯ ಎಲ್ಲ ಇರುತ್ತೆ. ಜೊತೆಗೆ ಪೇಣಿನೂ ಇರುತ್ತೆ ಕಣೆ. ನಾನು ಇಷ್ಟೆಲ್ಲ ನೆನಪು ಮಾಡ್ಕೋತಾ ಇದ್ರೆ ನೀನು ಅನ್ನ ತಿಳಿಸಾರು ಅಂತಿದೀಯ. ಏನು ಮಾಡೋಕ್ಕಾಗುತ್ತೆ?
ಸುಬ್ರಹ್ಮಣ್ಯ, ಒಳ್ಳೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಂದೆ, ಎಲ್ಲ ಒಳ್ಳೇದಾಗ್ಲಪ್ಪ. ಯಜಮಾನ್ರು ಮಕ್ಳಿಗೋಸ್ಕರ ದೊಡ್ಡ ಸ್ಕೂಲ್ ಕಟ್ಟಿಸ್ತಾ ಇದ್ದಾರಲ್ವಾ, ಅದನ್ನು ಎಲ್ಲ ಒಳ್ಳೇದಾಗ್ಲಪ್ಪ. ಒಳ್ಳೇದೇ ಆಗುತ್ತಮ್ಮ. ಒಳ್ಳೆಯವ್ರಿಗೆ ಒಳ್ಳೇದಾಗಲೇಬೇಕು ಅನ್ನೋ ಮಾತು ನಿಜ ಆದರೆ ಇವತ್ತು ನಾನು ಅಂದ್ಕೊಂಡಿರೋ ಕೆಲಸ ಹಾಗೇ ಆಗುತ್ತೆ. ಹುಷಾರಾಗಿ ಹೋಗ್ಬಿಟ್ಟ ಸುಬ್ಬು. ಸಂಜೆ ಬೇಗ ಬಾ, ಕಾಯ್ತಾ ಇರ್ತೀನಿ. ಸರಿ ಮೇಡಮ್, ಬರ್ತೀನಿ. ಕರ್ಚೀಫ್ ಮತ್ತೆ ಅನ್ಸುತ್ತೆ. ತಗೊಂಬರ್ತೀನಿ. ಆಗ್ಲೇ ನಾನು ನಿನ್ನ ಜೇಬಲ್ಲಿ ಇಟ್ಟಿದ್ದೀನಿ. ಹೌದಾ? ಅಯ್ಯೋ, ಗೊತ್ತೇ ಆಗಿಲ್ಲ. ಸುಬ್ರಹ್ಮಣ್ಯ, ನಾನು ಕೊಡೋ ಖರ್ಚು ಬೇಡವೇನಪ್ಪ? ಲೇ ವಿಶಾಲು, ನಾನು ಆಟ ಓಡಿಸುವಾಗ ನೀ ನನಗೆ ಪೌಡ್ರ್ ಹಾಕಿರೋ ಖರ್ಚಿಗೆ ಕೊಡ್ತಾ ಇದ್ದೆ. ಅದ್ರ ಘಮ ಸಂಜೆವರೆಗೂ ಇರ್ತಿತ್ತು. ನಾನು ಖರ್ಚಿಗೆ ನೋಡಿದಾಗೆಲ್ಲ ಮನೇಲೇ ಇದ್ದೀನೋ ಅಂತ ಅನಿಸ್ತಿತ್ತು. ಅದು ಗಂಡ ಹೆಂಡತಿ ಇಬ್ಬರ ಮಧ್ಯೆ ಇರೋ ಅಂಡರ್ಸ್ಟ್ಯಾಂಡಿಂಗ್ ಕಣೆ. ಈ ಥರ ಅವರಿಬ್ಬರ ಮಧ್ಯೆ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಕಣೆ. ಅದನ್ನೆಲ್ಲ ನಾವು ಕೇಳಕ್ಕೆ ಹೋಗ್ಬಾರ್ದು. ಹಾಗೆಲ್ಲ ಏನಿಲ್ಲ ಮಾವ. ಅಂದರೆ ನೀವು ಖರ್ಚಿಫಲ್ಲಿ ಏನು ಹಾಕೊಟ್ಟಿಲ್ವಾ? ಕರ್ಚೀಫ್ ತುಂಬ ಪ್ರೀತಿನೇ ಇರುವಾಗ ಸಂಜೆವರೆಗೂ ಅದೇ ಸಾಕಾಗುತ್ತೆ. ಬೇರೆ ಏನು ಬೇಕು ಹೇಳು. ಸರಿ, ಹೋಗ್ಬರ್ತೀನಿ. ಹುಷಾರಾಗಿ ಹೋಗ್ಬಾ. ಬರ್ತೀನಪ್ಪ. ಹುಷಾರ ಕಣಪ್ಪ. ರೀ, ಚೀಟಿ ಎತ್ಬೇಕು, ಸುಶೀಲಮ್ಮ ಬರೆಯಲಿದ್ದಾರೆ, ಹೋಗ್ಬಿಟ್ಟು ಬರ್ತೀನಿ. ಇದೇನಿದು ಈಗ ಹೋಗ್ತಿದ್ಯಾ? ಅಯ್ಯೋ, ಮರ್ತೋಗಿತ್ತು ರೀ, ಈಗಲೇ ತಡವಾಗ್ತಿದೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಹಾಂ ಹಾಂ. ಸುಬ್ಬು, ಒಂದು ನಿಮಿಷ ಕಣ.